ಎಲ್ಲೂ ಕೂಡ ಚ್ಯುತಿ ಬರದ ರೀತಿಯಲ್ಲಿ ನೀವೆಲ್ಲರೂ ಕೂಡ ಬಿಹೇವ್ ಮಾಡಬೇಕು. ಜೊತೆಗೆ ಈ ಸಂಘಟನೆ ಮಹತ್ತರವಾದಂತಹ ಒಂದು ಉದ್ದೇಶವನ್ನ, ಒಳ್ಳೆಯ ಒಂದು ಗುರಿಯ ಅಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಆತ್ಮೀಯರು ಆದಂತ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡುವಂತ ಯುವಕ ಅರುಣ್ ಕುಮಾರ್ ಅವರೇ, ಹಾಗೆ ವಿಶೇಷ ಭಾಷಣಕಾರರಾಗಿ ಆಗಮಿಸಿರ್ತಕ್ಕಂಥ ವೆಂಕಟೇಶ್ವರವರೇ, ಇವರು ನಮ್ಮ ಗೌರಿಬಿದೂರಿನ ಕಾಲೇಜಿನಲ್ಲಿ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡುವಂತವರು, ಇವರು ನಮ್ಮ ಲೆಕ್ಚರರ್ ಆಗಿ ಕೆಲಸ ಮಾಡುವವರು, ಇವರು ನಮ್ಮ ಆತ್ಮೀಯರು ಕೂಡ. ಹಾಗೆ ವೇದಿಕೆಯನ್ನ ಅಲಂಕರಿಸಿರ್ತಕ್ಕಂಥ ಅರವಿಂದ್ ಕುಮಾರ್ ಅವರೇ, ಸೋಹನ್ ಅವರೇ, ಮೋಹನ್ ಹಾಗೂ ಪುಟ್ಟರಂಗಯ್ಯನವರು, ಮುದುಕೃಷ್ಣ ಅವರು ಮನೆಗೆ ಬಂದು ಈ ಒಂದು ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆಯ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನೀವು ಬರಬೇಕು ಅಂತ ಹೇಳಿ ನನ್ನನ್ನ ಕರೆದು ನಾನು ಕೇಳಿದೆ, ಏನಪ್ಪ ಇದು ಮಾನವ ಹಕ್ಕುಗಳು ಮತ್ತು ಮಾಧ್ಯಮ ಸಂಘಟನೆಯ ಕಾರ್ಯವೈಖರಿ ಅಂತ ನಾನು ಕೇಳಿದಾಗ ಅವರು ಒಂದು 4-5 ವಿಷಯಗಳನ್ನು ಹೇಳಿದ್ರು. ಅದೇನಂತಂದ್ರೆ, ಹಕ್ಕುಗಳ ಉಲ್ಲಂಘನೆ ಆಗುವುದನ್ನು ತಡೆಯುವುದು, ಹಕ್ಕುಗಳ ಉಲ್ಲಂಘನೆ ಆಗದಂತೆ ರಕ್ಷಣೆ ನೀಡುವುದು, ಹಕ್ಕುಗಳ ಉಲ್ಲಂಘನೆ ಒಳಗೊಂಡವರಿಗೆ ನೆರವು ನೀಡುವುದು, ಭಾರತದ ಸಂವಿಧಾನದಿಂದ ಖಾತರಿಪಡಿಸಲಾಗಿರುವ ಅಥವಾ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಲ್ಲಿ ಸೇರಿಸಲಾಗಿರುವ ಮತ್ತು ಭಾರತದಲ್ಲಿ ಜಾರಿಗೊಳಿಸಬಹುದಾದ ಜೀವನದ ಸ್ವಾತಂತ್ರ್ಯದ ಸಮಾನತೆ ಮತ್ತು ವ್ಯಕ್ತಿಯ ಘನತೆಯ ಹಕ್ಕುಗಳ ಮಾನವ ಹಕ್ಕುಗಳು. ಎಲ್ಲ ಮಾನವ ಜೀವಿಗಳು ಹುಟ್ಟಿನಿಂದ ಘನತೆ ಮತ್ತು ಹಕ್ಕುಗಳು, ಪ್ರತಿಯೊಬ್ಬರಿಗೂ ಯಾವುದೇ ತರಹದ ತಾರತಮ್ಯ ಇಲ್ಲದೆ ಹಕ್ಕುಗಳನ್ನು ಮತ್ತು ಸ್ವಾತಂತ್ರ್ಯವನ್ನು ಹೊಂದುವ ಕಾನೂನುಗಳನ್ನು ಉಳ್ಳವನಾಗಿದ್ದಾರೆ ಅಂತ ಹೇಳಿ ಇನ್ನೂ ಅನೇಕ ಪಾಯಿಂಟ್ಗಳನ್ನ ನನಗೆ ಹೇಳಿದ್ರು. ನನಗೆ ಆಗಲೇ ಅನ್ನಿಸ್ತು, ಇವರ ಆಶಯ ಏನು ಅಂತ ಹೇಳಿದ್ರೆ, ಅವನ ಹಕ್ಕನ್ನ ತಿಳಿಸಿಕೊಟ್ಟು ಅವನಿಗೆ ಕಾನೂನಿನ ಅರಿವನ್ನು ಮೂಡಿಸಿ ಅವನಿಗೆ ಸಿಗಬೇಕಾದಂತ ಎಲ್ಲ ಸೌಕರ್ಯಗಳನ್ನ ಸಿಗುವ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ತೀರಿ ಅಂತ ನಾನಂತೂ ಭಾವಿಸ್ತೀನಿ. ಈಗಾಗಲೇ ಅರುಣ್ ಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಈ ಸಂಘಟನೆಯ ದೇಶಗಳನ್ನ ತಿಳಿಸಿದ್ರು. ನನಗೆ ಬಹಳ ಸಂತೋಷ ಆಯಿತು. ಕೊನೆಯಲ್ಲಿ ಒಂದು ಮಾತು ಹೇಳಿದ್ರು, ಈ ಸಂಘಟನೆಯ ಒಂದು ಶಕ್ತಿಯನ್ನು ತುಂಬಿ ನಿಮ್ಮ ಶಕ್ತಿಗೆ ನಾವು ನಮ್ಮ ಕೈಲಾದ ಒಂದು ಸಹಾಯ ಹಸ್ತವನ್ನು ನೀಡುತ್ತಿದ್ದ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಂಘಟನೆ ಇಡೀ ರಾಜ್ಯದಲ್ಲಿ ಒಳ್ಳೆ ಹೆಸರನ್ನು ಮಾಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಭಾರತ್.